ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ. ನನ್ನ ಚಾನಲ್ ನೇಮ್ ಬಂದು ಸೌಮ್ಯ ಕನ್ನಡತಿ ಅಂತ. ನಾನು ಬಂದು ಹೌಸ್ ವೈಫು, ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಐ ಆಮ್ ಮ್ಯಾರಿಡ್ ಗರ್ಲ್. ನನಗೆ ಮದುವೆ ಆಗಿದೆ ಮತ್ತು ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಟೋಟಲ್ 5 ಜನ ಇದ್ದೀವಿ. ನಾನು, ನನ್ನ ಇಬ್ಬರು ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು ಮತ್ತು ಮಾವ, ಇಷ್ಟು ಜನ ಇದ್ದೀವಿ. ನನ್ನ ಚಾನಲಲ್ಲಿ ನಿಮಗೆ ನೋಡೋಕ್ಕೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ವ್ಲಾಗ್ಗಳು ಸಿಗುತ್ತೆ. ಹಂಗಂದ್ರೆ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಮಾಡೋ ಕೆಲಸಗಳು ಮತ್ತು ಆ ಥರ ವ್ಲಾಗ್ಗಳಿರುತ್ತೆ. ಇನ್ನು ನೆಕ್ಸ್ಟು ಕುಕ್ಕಿಂಗ್ ವ್ಲಾಗ್ಗಳು. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಓನ್ಲಿ ವೆಜ್, ನಾನ್ ವೆಜ್ ಅಲ್ಲ, ಓನ್ಲಿ ವೆಜ್ಜು, ಪ್ಯೂರ್ ವೆಜ್ಜಲ್ಲಿರೋಂಥ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ನೆಕ್ಸ್ಟು ನಾನು ಎಲ್ಲಾದರೂ ಹೊರಗಡೆ ಪ್ಲೇಸ್ಗಳಿಗೆ ಹೋದಾಗ ಪ್ಲೇಸ್ದು ವೀಡಿಯೋಗಳನ್ನ ಹಾಕ್ತೀನಿ. ಇನ್ನು ಮಕ್ಕಳಿರೋದ್ರಿಂದ ಮಕ್ಕಳ ಜೊತೆ ಟೈಮ್ ಕಳೆಯುವಂಥ ವೀಡಿಯೋಸ್ಗಳನ್ನ ಹಾಕ್ತೀನಿ. ಅದು ಬಿಟ್ಟರೆ ಸ್ಕಿನ್ ಕೇರು, ಏರ್ ಕೇರ್ ಬಗ್ಗೆ ಹಾಕ್ತೀನಿ. ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ಕೂಡ ಹಂಚ್ಕೊಳ್ತೀನಿ. ಇನ್ನು ಏನಾದರೂ ನಾನು ಮೀಶೋ, ಫ್ಲಿಪ್ಕಾರ್ಟ್ ಈ ಥರ ಅಮೆಝಾನ್ ಇದರಲ್ಲಿ ಏನಾದರೂ ನಾನು ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಿದರೆ ಅದ್ರ ಬಗ್ಗೆಯೂ ಕೂಡ ನಾನು ವೀಡಿಯೋಸ್ಗಳು ಮಾಡಿ ಹಾಕ್ತೀನಿ. ಏನಾದರೂ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇನ್ನು ನಾನು ಇಷ್ಟು ನನ್ನ ಈಗ ಯೂಸ್ ಮಾಡ್ತಿರೋ ಈ ಚಾನಲ್ ಬಗ್ಗೆ ಇರೋಂಥ ವಿಷಯಗಳು. ನನಗಂತೂ ಸೋಷಿಯಲ್ ಮೀಡಿಯಾನೇ ಬೇಡ ಅನಿಸ್ಬಿಟ್ಟಿದೆ. ಆದರೂ ಏನೋ ಮನಸ್ಸಲ್ಲಿ ಒಂದು ಆಸೆ, ನಾನು ಬೆಳಿಬೇಕು ಅನ್ನೋ ಆಸೆಯಿಂದ ನಾನು ಮತ್ತೆ ಇನ್ನೊಂದು ಸಲ ಶುರು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮೊದಲಿಗೆ ಈ ಜೀರೋ ನಾಲೆಜ್ ಇಟ್ಕೊಂಡೇ ಯೂಸ್ ಮಾಡಿ ನನಗೆ ಅದರಿಂದ ಜಾಸ್ತಿ ಫಾಲೋವರ್ ಆಗಿಲ್ಲ ಅಂತ ಬಿಟ್ಬಿಟ್ಟೆ. ಮೊದಲೊಂದು ಚಾನಲ್ ಮಾಡಿದೆ, ನೆಕ್ಸ್ಟ್ ಇನ್ನೂ ಒಂದು ಆಸೆಯಿಂದ ಮತ್ತೆ ಇನ್ನೊಂದು ಚಾನಲ್ ಮಾಡಿ. ಅದರಲ್ಲೂ ನನಗೇನೂ ಆಗಲಿಲ್ಲ, ಕೆಲಸ ಮನೆ ಅದರಿಂದ ಒತ್ತಡದಿಂದ ಆಗಲಿಲ್ಲ, ಅದನ್ನೂ ಕೂಡ ಬಿಟ್ಬಿಟ್ಟೆ. ಆಮೇಲೆ ಈಗ ಮತ್ತೇನೋ ಮನಸ್ಸು ಚೇಂಜ್ ಆಗಿ ಏನೋ ಒಂದು ಬೆಳಿಬೇಕನ್ನೋ ಆಸೆ, ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರೋ ಅನ್ನೋ ಆಸೆಯಿಂದ ಮತ್ತೆ ನಾನು ಚಾನಲ್ನ ಶುರು ಮಾಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಒಂದು ಹಳ್ಳಿಯ ಪ್ರತಿಭೆಗೆ, ನಾವೊಬ್ಬರು ಹಳ್ಳಿ ಹುಡುಗಿ, ನಮ್ಮದು ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಒಂದು ಸಣ್ಣ ವಿಲೇಜ್. ಈ ವಿಲೇಜ್ ಒಂದು ಹುಡುಗಿ ಏನೋ ಒಂದು ಮಾಡ್ತಿದ್ದಾಳೆ ಅಂತ ಪ್ಲೀಸ್ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮವರೇ ನಮ್ಮ ವೀಡಿಯೋನ ನೋಡಿ ನಗೋಡೋದು, ಆಡ್ಕೊಳ್ಳೋದು, ಮುಂದೆ ಬರ್ದಂಗೆ ಮಾಡೋದು ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಕೆಲವೊಂದು ಚಾನಲ್ ಮಾಡಿ ನಾನು ಬಿಟ್ಬಿಟ್ಟಿದ್ದೀನಿ. ಮತ್ತೆ ಹೊಸ ಚಾನಲ್ ಮಾಡಿ ಇದರಿಂದ ಗ್ಲೋ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಮತ್ತೆ ಚಾನಲ್ ಶುರು ಮಾಡಿದ್ದೀನಿ. ಹಾಗೆ ನನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಎರಡನ್ನೂ ಹೊಸ್ದಾಗಿ ಯೂಸ್ ಮಾಡ್ತಾಯಿದ್ದೀನಿ. ಮೊಬೈಲ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ನನ್ನ ಚಾನಲೆಲ್ಲ ಹೊಂಟೋದು. ಅಂದರೆ ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಚಾನಲೆಲ್ಲ ಹೊಂಟೋದು ಮೊದಲಿಂದ. ಅದರಲ್ಲಿ ಸ್ವಲ್ಪ ಗ್ಲೋ ಆಗಿದೆ. ಮತ್ತು ಹೊಸ್ದಾಗಿ ಈಗ ಏನು ಯೂಟ್ಯೂಬ್ ತೆಗ್ದಿದ್ದೀನಿ, ಈ ಯೂಟ್ಯೂಬ್ಗೆ ತಕ್ಕಂತೆ ಇರೋಂಥ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐಡಿನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿಗೂ ಹೋಗಿ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿದ್ರೆ ಖಂಡಿತ ನಾನು ಬೆಳಿತೀನಿ ಅನ್ನೋ ಒಂದು ಆಸೆ. ನಾನು ಕೆಲವು ಜನಗಳನ್ನ ಸಂಪಾದನೆ ಮಾಡ್ತೀನಿ ಅನ್ನೋ ಆಸೆ. ನನಗೆ ಕೆಲವು ಜನ ಅಂದಿರೋ ಮಾತನ್ನ ರಿಟರ್ನ್ ನಾನು ಅವ್ರಿಗೆ ಹೇಳಬೇಕು ಅನ್ನೋ ಆಸೆಯಿಂದ ನಾನು ಹೊಸದಾಗಿ ಚಾನಲ್ನ ಶುರು ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋನ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ಹಳ್ಳಿ ಪ್ರತಿಭೆಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.